ಇನ್ನು ನೋಡಿ, ಈ ಗಿಡ ಮರಗಳನ್ನು ಬೆಳೆದಂಥವ್ರು ಯಾರೋ, ಅದರ ಫಲ ತಿಂದಂಥವ್ರು ಯಾರೋ, ಮರ ಬೆಳೆಸಿದವ್ರು ಯಾರೋ, ಹಣ್ಣು ತಿಂದಂಥವ್ರು ಯಾರೋ, ಇದೇ ದಾಟಿನಲ್ಲಿ ಖರ್ಗೆ ಅವರು ಮಾತಾಡಿದರು. ಯಾವ್ಯಾವ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು, ನನ್ನನ್ನು ಬಿಟ್ಟು ಬೇರೆಯವರೆಲ್ಲ ಮುಖ್ಯಮಂತ್ರಿ ಆದರು ಅನ್ನುವಂಥ ಮಾತನ್ನು ಖರ್ಗೆ ಅವರು ಆಡಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಚರ್ಚೆ ಶುರುವಾಗಿದೆ. ಖರ್ಗೆ ಅವರು ತಮ್ಮ ಭಾವನೆಗಳನ್ನ ಹೇಳ್ಕೊಂಡಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ ಡಿ ಕೆ. ಇದೇ ಮಾತನ್ನು ಪರಮೇಶ್ವರ್ ಕೂಡ ಹೇಳ್ತಾರೆ. ಹೌದೌದು, ಹಿಂಗತ್ತ ಅದರಲ್ಲೇನು ತಪ್ಪಿಲ್ಲ, ರಾಜ್ಯ ರಾಜಕಾರಣಕ್ಕೆ ಬಂದರೂ ಕೂಡ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಒಬ್ಬೊಬ್ಬರಾಗಿ ನಾಯಕರು ಏನೇನು ಮಾತಾಡಿದ್ರು ನಾವು ತೋರಿಸ್ತೀವಿ. DCM DK ಖರ್ಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಆರಂಭದಲ್ಲಿ ನೋಡೋಣ. ಆಫ್ಕೋರ್ಸ್ ತಪ್ಪೇನಿದೆ, ಅವರ ನೋವು ಅವರ ಭಾವನೆನ ಹೇಳ್ಕೊಳ್ಳೋದು ತಪ್ಪೇನಿದೆ. ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ, ಅದರಲ್ಲೇನು ತಪ್ಪೇನಿಲ್ಲ. ಅವ್ರು ಮಾತಾಡೋದ್ರಲ್ಲಿ ಯಾವ ತರದ ತಪ್ಪು ಇಲ್ಲ, ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದ್ರ ಬಗ್ಗೆ ಕೆಲವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಸರ್. ಖರ್ಗೆ ಚರ್ಚೆ ಮಾಡ್ತಾ ಇರಲಿ, ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ. ಚರ್ಚೆನೂ ಮಾತಾಡ್ಲಿ, ಏನ್ ಬೇಕಾದ್ರೆ ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ, ಬಟ್ ಪಬ್ಲಿಕ್ ಅಲ್ಲಿ ತಿಳಿಸಬಾರ್ದು ಅಷ್ಟೇ. ಯಾರು ಏನು ಬೇಕಾದರೂ ಅಭಿಪ್ರಾಯಗಳನ್ನ ಹೇಳಿ ಪಬ್ಲಿಕ್ಕಾಗಿ ಹೇಳಬಾರ್ದು ಅನ್ನುವಂಥ ಮಾತನ್ನು DK ಹೇಳಿದರು. ಇನ್ನು ಪರಮ್ ಹೇಳ್ತಾರೆ, ಇಲ್ಲ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದರೆ ತಪ್ಪೇನೂ ಇಲ್ಲ, ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾರೆ ಪರಮೇಶ್ವರ್. ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ, ಅವ್ರು ಯಾರು ಖರ್ಗೆ ಅವ್ರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರೂ ತಲುಪಿಲ್ಲ. ಖರ್ಗೆ ಒಬ್ಬರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು, ಮತ್ತು ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ. ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ, ಅನುಭವ ಇದೆ, ಸುದೀರ್ಘವಾದಂಥ 50 ವರ್ಷದ ರಾಜಕಾರಣ ಮಾಡಿದ್ದಾರೆ. ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪಾಗಿ ಭಾವಿಸೋದು ಸರಿ ಇಲ್ಲ. ಕೆಲವರು ರಾಜ್ಯಕ್ಕೆ ಬರಲಿ, ಅವರು ತಪ್ಪು ಏನಿಲ್ಲ. ಅವರೀಗ ನೋಡಿ, ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು, AICC ಅಧ್ಯಕ್ಷರು. ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರೂ ಅರ್ಥೈಸಬಾರ್ದು. ಖರ್ಗೆ ಹಿರಿಯ ನಾಯಕರು ಎಂದೂ ಕೂಡ ಅಧಿಕಾರದ ಬೆನ್ನತ್ತಿ ಹೋಗಿರುವಂಥವರಲ್ಲ, ಇದು ದೇಶಪಾಂಡೆ ಅವರ ಮಾತು. ಆದರೆ ಖರ್ಗೆ ಅವರಿಗೆ CM ಆಗುವಂಥ ಎಲ್ಲ ಅರ್ಹತೆಗಳಿದೆ, ಆದ್ರೆಂದೂ ಕೂಡ ಅವರು ಅಧಿಕಾರದ ಹಿಂದೆ ಬಿದ್ದು ಹೋಗಿಲ್ಲ. ಇದು RV ದೇಶಪಾಂಡೆ ಅವರ ಹೇಳಿಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೀಫ್ ಮಿನಿಸ್ಟರ್ ಆಗುವ ಎಲ್ಲ ಅರ್ಹತೆ ಇದೆ. ಅವ್ರು ಹಿಂದೂ ಆಗಬೇಕಾಗಿತ್ತು. ನಾವು ಅವರು ಕೂಡ ಕೆಲಸ ಮಾಡಿದ್ದೇವೆ. ಧರ್ಮಸಿಂಗ್ ಸರ್ಕಾರ, ಬೇರೆ ಸರ್ಕಾರದಲ್ಲಿ, ಕೃಷ್ಣ ಸರ್ಕಾರದಲ್ಲಿ ನಾನು ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಕೆಲಸ ಮಾಡಿದ್ದೇವೆ, ಅರ್ಹತೆ ಅದೇ. ಆದರೆ ಈಗ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರು ಮುಖ್ಯಮಂತ್ರಿಗಿಂತ ಉನ್ನತವಾದ ಒಂದು ಹುದ್ದೆ ಅವ್ರ ಕಡೆ ಇದೆ. ಅವ್ರು ನಮ್ಮ ನಾಯಕರು, ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ ಅಧ್ಯಕ್ಷರು. ಹಾಗಾಗಿ ಈಗಾಗಲೇ ಅವರ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ನಾ ಏನು ಆಕಾಂಕ್ಷಿ ಅಲ್ಲ ಅಂತ ಅವ್ರು ಹೇಳಿದ್ದಾರೆ.